ಮಿಂಚು ಮೇಡಮ್ ಅವರು, ಕಾಮಿಡಿ ಕಿಲಾಡಿ ಮಿಂಚು ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪ್ರವೀಣ್ ಅಣ್ಣ ಅವರು, ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಅವರ ಒಂದು ಜನ್ಮದಿನ ಇವತ್ತು. ನಂತರ ಯಾರು ಇಲ್ಲಿ ಇಬ್ಬರು ಹೇಳು, ಡಿಮ್ಯಾಂಡ್ಸ್ ಹೇಳು. ಈಗ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬಂದಿರೋದು. ಹೇಳು ಅಣ್ಣ, ನೀವ್ ಅರ್ಧ ಖರ್ಚಾಕಿ, ನಾನು ಅರ್ಧ ಖರ್ಚಾಕಿ, ಮದುವೆ ಮಾಡ್ಬೇಡ. ಇಲ್ಲ, ಫುಲ್ ಕರ್ನಾಟಕನೇ ದುಡ್ಡು ಖರ್ಚು ಮಾಡುತ್ತೆ. ನೋಡು, ಇಬ್ರು ಒಂದೇ ಬಯಸಿದ್ದೀರಾ. ಎಲ್ಲ ಆರಾಮದ್ರಿ ಅಣ್ಣ ಒಂದು ಕಾಮಿಡಿ ಅಣ್ಣ. ದುಡ್ಡು ಕೊಡ್ತಿದ್ರೆ ಪುಕ್ಸಟ್ಟೆ ತಿಂತ್ರ ಅಂತ ಹೋಟೆಲ್ ಬಂದಿದ್ದೀನಿ, ನಾನ್ ವೆಜ್ ತಿಂತಾ ಇದೀನಿ, ಬಿಸಿದು ಹುಡುಗಿ ತಿನ್ಸ್ತಾ ಇದ್ದಾಳೆ. ಪುಕ್ಸಟ್ಟೆ ತಿಂದ್ರೆ ಚೆನ್ನಾಗಿರತ್ತೆ ಅಂತ ಪುಕ್ಸಟ್ಟೆ ಅಂತ ಬರ್ದಿದ್ದು ಬಾಕಲಲ್ಲಿ ಹೋಗಿ ಆ ಸೈಡ್ ಈ ಸೈಡ್ ನಿಂತು ನೋಡ್ತೀನಿ, ಹೋಟೆಲ್ ಆಚೆನೆ ಬಂದಿದ್ದೀನಿ. ಯಾರು ಶ್ರೀಮಂತರಿರ್ತಾರೆ ಅವ್ರಿಗೆ ದಾನ ಮಾಡುವಂತಹ ಮನ್ಸಿರಲ್ಲ. ಯಾರ ಹತ್ರ ದುಡ್ಡಿರಲ್ವೋ ಕಷ್ಟನೋ ಸುಖನೋ ಸಾಲನೋ ಏನೋ ಮಾಡಿ ದಾನ ಮಾಡಬೇಕು ಅಂತ ಆಸೆ ಇರ್ತದೆ. ಇಲ್ಲಿಂದ ಇನ್ನೂ ಒಂದು ದೊಡ್ಡ ಮಟ್ಟದ ಜಾಗಕ್ಕೆ ಹೋಗ್ತೀರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನೀವು ಇವತ್ತೇನು ನಾವು ಪ್ರಸಾದ ಕೊಡ್ತೀವಿ ಅದು ಪ್ರಸಾದ ಅಲ್ಲ, ನಮ್ಮ ಕಡೆಯಿಂದ ಈ ಸಮಾಜಕ್ಕೊಂದು ಕೃತಜ್ಞತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಮಿಂಚು ಮೇಡಮ್ ಅವರು, ಕಾಮಿಡಿ ಕಿಲಾಡಿ ಮಿಂಚು ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಪ್ರವೀಣ್ ಅಣ್ಣ ಅವರು, ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಅವರ ಒಂದು ಜನ್ಮದಿನ ಇವತ್ತು. ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡಲಿಕ್ಕಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಬನ್ನಿ ಮೇಡಮ್, ಭಗವಂತ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ದಯವಿಟ್ಟು. ಹೇಗಿದ್ದೀರಾ ಎಲ್ರು? ಅಫ್ಕೋರ್ಸ್ ಯೋಗೇಶ್ ಅಣ್ಣ ನಿಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೋತಿದ್ದಾರೆ, ನೋಡ್ತಾ ಇರ್ತೀವಿ ವಿಡಿಯೋಸ್ಗಳನ್ನೆಲ್ಲರೂ. ಸೊ ತುಂಬ ವರ್ಷದಿಂದ ನಾನು ಇಲ್ಲಿಗೆ ಬರಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ಈ ವರ್ಷ ನಂಗೆ ಬರಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇಲ್ಲಿ ಬಂದೆ. ಸೊ ನಾನು ಕೂಡ ದೇವ್ರ ಮಗಳೇ. ಸೊ ನಿಮ್ಗಳ ಜೊತೆ ನಾನು ಈ ಸಲ ಹುಟ್ಟಿದಬ್ಬಕ್ಕೆ ಇಲ್ಲಿಗೆ ಬಂದು ನಿಮ್ಮ ಆಶೀರ್ವಾದ ತಗೋತಿರೋದು ನನ್ನ ಪುಣ್ಯ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಮಿಂಚು ಮೇಡಮ್ ಅವರು ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬನ ಇಲ್ಲ ಆಚರಣೆ ಮಾಡಿಕೊಂಡು ನಿಮಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ. ಸೊ ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು 100 ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ಅಷ್ಟು ಅದೃಷ್ಟ ಅಥವಾ ಆಶೀರ್ವಾದ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದಿದ್ದೀರಾ ಅಂದ್ರೆ ಇಲ್ಲೇ ಮುಕ್ಕೋಟಿ ದೇವರುಗಳು ಇಲ್ಲೇ ಇದ್ದಾರೆ. ಸೊ ಅವರೆಲ್ಲರ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಸೊ ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೀರ್ತಿ ಎಲ್ಲವನ್ನ ಕರುಣಿಸ್ಲಿ. ದೇವ್ರ 100 ವರ್ಷ ಚೆನ್ನಾಗಿಟ್ಟಿರ್ಲಿ. ಒಂದ್ ಸೆಕೆಂಡ್ ಹುಟ್ಟುಹಬ್ಬದ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಕಾಮಿಡಿ ಕಿಲಾಡಿ ನಮ್ಮ ಪ್ರವೀಣ್ ಅಣ್ಣ ಅವರು ಇದ್ದಾರೆ. ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲ ಆರಾಮದ್ರಿ ಅಣ್ಣ ಒಂದು ಕಾಮಿಡಿ ಅಣ್ಣ. ಅದ್ಯಾವ್ದೋ ಒಂದು ಇತ್ತಲ್ಲ ಅಣ್ಣ, ಅದ್ಯಾವ್ದು ಜಗ್ಗೇಶ್ ಅಣ್ಣಂದು ಬೆಂಗಳೂರಿಗೆ ಬಂದಾಗ ನೀವು ಯಾವ್ದೋ ಊರಿಗೆ ಬಂದಾಗ ಮಾಡ್ತಿರಲ್ಲ ಅಣ್ಣ, ಆ ತರದೇನಿಲ್ಲ. ಈಗ ನಾವು ಸಾಮಾನ್ಯವಾಗಿ ಕೆಲವೊಂದೆಲ್ಲ ನಾವು ಹೋಟೆಲ್ಗಳಿಗೆ ನಾವು ಹೋಗ್ತಾ ಇರ್ತೀವಿ. ಸೊ ಹೋಟೆಲ್ಗಳಿಗೆ ಹೋದಾಗ ಎಲ್ಲರ ನಾವು ಒಂದ್ ಬಾಗಿಲು ಇರುತ್ತೆ. ಬಟ್ ನಾನು ಹೋದಾಗ ಅಲ್ಲಿ 2 ಬಾಗಿಲಿತ್ತು. 2 ಬಾಗಿಲ ಮೇಲೆ ಬರ್ತಿದ್ರು, ಒಳಗಡೆ ಬರ್ತೀರಾ ಹೊರಗಡೆ ಹೋಗ್ತೀರಾ ಅಂತ ಹೇಳಿ. ತಿನ್ನಕ್ಕೆ ಹೋಗ್ಬೇಕಲ್ವಾ, ಒಳಗಡೆ ಅಂತ ಬರ್ತಿದ್ದು ಬಾಗಿಲಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಅಲ್ಲಿ 2 ಬಾಗಿಲು, ವೆಜ್ ತಿಂತೀರಾ ನಾನ್ ವೆಜ್ ತಿಂತೀರಾ ಅಂತ. ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ನಾನ್ ವೆಜ್ ಇಷ್ಟನಾ? ಓಯ್ ಶಾಬಾಷ್. ನಾನು ನಾನ್ ವೆಜ್ ಅಂತ ಬರ್ತಿದ್ ಬಾಗ್ಲಲ್ಲೇ ಹೋದೆ. ಅಲ್ಲಿ 2 ಬಾಗ್ಲಿತ್ತು. ಹುಡುಗಿ ತಿನ್ನಿಸ್ಬೇಕಾ ಹುಡುಗ ತಿನ್ನಿಸ್ಬೇಕಾ ಅಂತ. ಹೋಟೆಲ್ಗೆ ಬಂದಿನಿ, ನಾನ್ ವೆಜ್ ತಿಂತಾ ಇದೀನಿ. ಹುಡುಗಿ ತಿನ್ಸಿದ್ರೆ ಮತ್ತೊಂದ್ 2 ರೊಟ್ಟಿ ಜಾಸ್ತಿ ಹೋಗುತ್ತೆ ಅಂತ ಅಲ್ಲಿ ಹೋದ ತಕ್ಷಣ ಮತ್ತಲ್ಲಿ 2 ಬಾಗ್ಲು, ಬಿಸಿ ತಿಂತ್ರ ತಂಗ್ಳು ತಿಂತ್ರ ಅಂತ. ಹೋಟೆಲ್ಗೆ ಬಂದಿದ್ದೀನಿ, ನಾನ್ ವೆಜ್ ತಿಂತಾ ಇದೀನಿ, ನಾನ್ ವೆಜ್ ತಿಂತಾ ಇದೀನಿ. ಹುಡುಗಿ ತಿನ್ನಿಸ್ತಾವಳೆ, ಇನ್ನು ಬಿಸಿ ತಿಂದ್ರೆ ಚೆನ್ನಾಗಿರತ್ತೆ ಅಂತ ಬಿಸಿ ಅಂತ ಬರ್ದದ್ ಬಾಗ್ಲಲ್ಲಿ ಹೋದೆ. ಅಲ್ಲಿ ಹೋದ ತಕ್ಷಣ ಮತ್ತೆ ಅಲ್ಲಿ 2 ಬಾಗ್ಲು, ದುಡ್ಡು ಕೊಡ್ತಿದ್ರೆ ಪುಕ್ಸಟ್ಟೆ ತಿಂತ್ರ ಅಂತ. ಹೋಟೆಲ್ಗೆ ಬಂದಿದ್ದೀನಿ, ನಾನ್ ವೆಜ್ ತಿಂತಾ ಇದೀನಿ, ಬಿಸಿದು ಹುಡುಗಿ ತಿನ್ನಿಸ್ತಾ ಇದ್ದಾಳೆ. ಪುಕ್ಸಟ್ಟೆ ತಿಂದ್ರೆ ಚೆನ್ನಾಗಿರತ್ತೆ ಅಂತ ಪುಕ್ಸಟ್ಟೆ ಅಂತ ಬರ್ದಿದ್ದು ಬಾಗ್ಲಲ್ಲಿ ಹೋಗಿ ಆ ಸೈಡ್ ಈ ಸೈಡ್ ನಿಂತು ನೋಡ್ತೀನಿ, ಹೋಟೆಲ್ ಆಚೆನೆ ಬಂದಿದ್ದೀನಿ. ಪುಕ್ಸಟ್ಟೆ ಅಂತ ಇತ್ತಲ್ಲ ಅದಕ್ಕೆ ಬಂದಿದ್ದೀರಾ. ಈಗ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಸೊ ನಾನು ಇವತ್ತು ನಮ್ಮ ಮಿಂಚು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವರ ಹುಟ್ಟಿದಬ್ಬದ ದಿನ ನಾನು ಹಿಂಗೊಂದು ಕೆಲಸ ಮಾಡ್ತಾ ಇದ್ದೀನಿ, ನಾವು ಹೋಗೋಣ ಅಂತ ಅಂದಿದ್ದಕ್ಕೆ
ಸೊ ನನಗೊಂಥರ ಖುಷಿ ಆಯ್ತು, ಹುಟ್ಟಿದ ಹಬ್ಬನು ಹಿಂಗೂ ಆಚರಣೆ ಮಾಡ್ಕೋಬಹುದಾ ಅಂತ. ಸೊ ನಮ್ಮ ಈ ಒಂದು ಜನಸ್ನೇಹಿ ಆಶ್ರಮಕ್ಕೆ, ದೇವರ ಆಶ್ರಮಕ್ಕೆ ಕರ್ಕೊಂಡ್ ಬಂದಿರತಕ್ಕಂತಹ ಮಿಂಚು ಅವ್ರಿಗೆ ಥ್ಯಾಂಕ್ ಯು, ಹಾಗೆ ಯೋಗೇಶ್ ಅಣ್ಣ ಅವ್ರಿಗೂ ಕೂಡ ಥ್ಯಾಂಕ್ ಯು. ಸರ್ ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ರಿ, ಇನ್ನಷ್ಟು ಗಮನಕ್ಕೆ ಹೋಗ್ಲಿ, ಎಲ್ಲ ಜನಕ್ಕೆ ಮುಟ್ಲಿ, ತಲುಪ್ಲಿ. ಅದೇ ರೀತಿ ಎಲ್ಲರೂ ತುಂಬಾ ಅದ್ಭುತವಾಗಿ ನೋಡ್ಕೊತಾ ಇದ್ರಿ. ಸೊ ಒಳ್ಳೇದಾಗ್ಲಿ ಸರ್ ನಿಮ್ಗೆ. ನಿಮ್ಮ ಆಶೀರ್ವಾದ ಸರ್. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ಅಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಅಲ್ಲಿಲ್ಲ. ಅಂದ್ರೆ ಯಾರು ಶ್ರೀಮಂತರಿರ್ತಾರೆ ಅವ್ರಿಗೆ ದಾನ ಮಾಡೋವಂತಹ ಮನಸ್ಸಿರಲ್ಲ. ಯಾರ ಹತ್ರ ದುಡ್ಡಿರಲ್ವೋ ಕಷ್ಟನೋ ಸುಖನೋ ಸಾಲನೋ ಏನೋ ಮಾಡಿ ದಾನ ಮಾಡಬೇಕು ಅಂತ ಆಸೆ ಇರ್ತದೆ. ಅದಕ್ಕೇನೆ ಆ ಗಾದೆ ಅಂತ ಹೇಳಿರೋದು. ಆದರೆ ಇವತ್ತು ನೀವು ಯಾರ್ಯಾರು ಹೊಸಬ್ರಿದ್ದೀರಿ ಅಂತ ಗೊತ್ತಿಲ್ಲ, ಕಳೆದ 10 ವರ್ಷದಿಂದ ಈ ಒಂದು ಆಶ್ರಮಕ್ಕೆ ಎಷ್ಟೋ ದೇವ್ರ ಮಕ್ಕಳು ಬಂದು ಹೋಗಿದ್ದಾರೆ. ಅವರವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯವರು ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಕೆಲವರು ನೊಂದವರು ಬೆಂದವರು, ಅವರಿಲ್ಲ ನೀವು ದೇವರಾಗೆ ಇಲ್ಲೇ ಆಶ್ರಮದಲ್ಲಿ ಇರಿ ಅಂತ ಬಿಟ್ಟಿರೋರು ಇವತ್ತು 10 ವರ್ಷದಿಂದ ಇಲ್ಲಿ ಏನಿದ್ದೀರಿ ನೆಮ್ಮದಿಯನ್ನು ಕಾಣ್ತಾ ಇದ್ದೀರಿ. ಸೊ ನಿಮ್ಮ ಜೊತೆಯಲ್ಲಿ ಮಾತಾಡೋಕೆ ಒಬ್ಬರಿದ್ದಾರೆ, ಆಟ ಆಡೋಕೆ ಒಬ್ಬರಿದ್ದಾರೆ, ಏನೋ ಒಂದು ನಿಮ್ಮ ನೋವನ್ನು ಶೇರ್ ಮಾಡ್ಕೊಳ್ಳೋಕೆ ಒಬ್ಬರಿದ್ದಾರೆ. ಅದೇ ನೀವು ಒಂದು ಒಂಟಿ ರೂಮಲ್ಲಿ ನಿಮ್ಮನ್ನು ಕೂಡಾಕಿ ನಿಮಗೆ ಊಟ ತಿಂಡಿ ಎಲ್ಲ ಕೊಟ್ಟಿದ್ರು ನಿಮಗಿಂತ ಖುಷಿ ಸಿಗ್ತಿರ್ಲಿಲ್ಲ. ಸೊ ಇಂತಹ ಒಳ್ಳೆಯ ಜಾಗಕ್ಕೆ ನೀವು ಬಂದಿದ್ದಕ್ಕೆ ಕೃತಜ್ಞತರಾಗಿರಿ. ಹಾಗೂ ನಿಮ್ಮೆಲ್ಲ ಆಶೀರ್ವಾದ ಇವತ್ತೇನು ನೀವು ಯೋಗೇಶ್ ಅವ್ರ ಮೇಲೆ ಮಾಡಿದ್ದೀರಿ. ಸೊ ಹಾಗಾಗಿ ಅವರು ಇನ್ನೊಂದು ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಮಂಟಪ ಕಟ್ತಾ ಇದ್ದಾರೆ. ನೀವು ಇಲ್ಲಿಂದ ಇನ್ನೂ ಒಂದು ದೊಡ್ಡ ಮಟ್ಟದ ಜಾಗಕ್ಕೆ ಹೋಗ್ತೀರಿ. ಖುಷಿಯಾಗಿರಿ, ಸಂತೋಷವಾಗಿರಿ. ಇರುವುದು ಜೀವನ ತುಂಬ ಚಿಕ್ಕದು, ಬದುಕೋವರೆಗೂ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಬದುಕ್ಬೋದು. ಸೊ ಇವಾಗ ನಿಮ್ಗೆ ಎಲ್ಲವನ್ನ ಕೊಟ್ಟಿದ್ದಾರೆ, ಊಟ ತಿಂಡಿ, ಮೆಡಿಸನ್ಗೆ ಮೆಡಿಕಲ್ ಶಾಪು, ದೇವಸ್ಥಾನ, ಯೋಗ ಮಾಡ್ಬೋದು, ಅಥವಾ ನೆಮ್ಮದಿಯಾಗಿ ನೀವು ಕುಂತ್ಕೊಂಡು ಜೀವನವನ್ನು ಮಾಡ್ಬೋದು. ಒಳ್ಳೆಯದಾಗಲಿ. ಇನ್ನೂ ಸಾಕಷ್ಟು ಜನಗಳು ಇಲ್ಲಿ ಬಂದು ದಾನ ಧರ್ಮ ಮಾಡಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ. ಸೊ ಈ ವಿಡಿಯೋ ಮೂಲಕ ಅಟ್ಲೀಸ್ಟ್ ಯಾರಿಗಾರ ನಾವು 4 ಜನಕ್ಕೆ ತಟ್ಟಿದ್ರೆ ನಾವು ಬಂದಿದ್ದಕ್ಕೂ ಸಾರ್ಥಕ. ಹಾಗೂ ನೀವು ಇವತ್ತೇನು ನಾವು ಪ್ರಸಾದ ಕೊಡ್ತೀವಿ ಅದು ಪ್ರಸಾದ ಅಲ್ಲ, ನಮ್ಮ ಕಡೆಯಿಂದ ಈ ಸಮಾಜಕ್ಕೊಂದು ಕೃತಜ್ಞತೆ. ಒಳ್ಳೇದಾಗಿ ಬಂದಿರ್ತಕ್ಕಂಥ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ. ದೇವ್ರು ಚೆನ್ನಾಗಿಟ್ಟಿರಲಿ ಸರ್. ಇಲ್ಲಿ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬಹಳ ಖುಷಿ ಆಯಿತು. ಧನ್ಯವಾದ ಸರ್. ಉಳಿಪೆಟ್ಟು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ನಿಜ ನಂತರ ಇದ್ರ ಬಾರೋ ಇಲ್ಲಿ ಇದು ಬಾರೋ, ಹೇಳು ಡಿಮ್ಯಾಂಡ್ಸ್ ಹೇಳು. ಹೇಳು ಯಾವ ತರ ಬಂದಿರೋ ಕಾರ್ ಕರ್ಕೊಂಬಂದಿದ್ದೀವಿ. ಈಗ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬಂದಿರೋದು. ಹೇಳು ಈ ವರ್ಷ ಅದೇನಾರ ಅಣ್ಣ, ನೀವ್ ಅರ್ಧ ಖರ್ಚಾಕಿ ನಾನು ಅರ್ಧ ಖರ್ಚಾಕಿ ಮದುವೆ ಮಾಡ್ಬೇಡ. ಇಲ್ಲ, ಫುಲ್ ಕರ್ನಾಟಕನೇ ದುಡ್ಡು ಖರ್ಚು ಮಾಡುತ್ತೆ. ಅಲ್ಲೋಡ ನಗ್ಬೇಡ, ಹೇಳೋ. ಎಷ್ಟು ಕ್ಯೂಟ್ ಆಗಿ ಕೈ ಬಿಡು ಹೋಗ್ಲಿ, ಕೈ ನಗದ್ನ ತೋರ್ಸ್ಬೇಕಲ್ಲ ನಾನು. ನೋಡ ಓಲಿ ಈ ಹುಡುಗಿನ ಮದುವೆ ಆಯ್ತಿಯಾ ನೋಡು, ಇಬ್ರು ಒಂದೇ ಸೈಜ್ ಇದ್ದೀರಾ. ಮೇಡಮ್, ನಿಮ್ಮ ಹುಟ್ಟು ಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಸನ್ಮಾನ ಮೇಡಮ್. ಹಂಗೆ ಇದ್ಬಿಡ್ಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದಾ? ಒಂದು ಫೋಟೋ ಅಂತ ಹಂಗೆ ಕ್ಲಿಕ್ ಮಾಡಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ.
ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.